ಜುಲೈ 2026ರಲ್ಲಿ ಮಕರ ರಾಶಿಯವರಿಗೆ ಜೀವನದ ವಿವಿಧ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶಗಳು ಅಂದರೆ ಉತ್ತಮ ಪ್ರತಿಫಲವನ್ನು ನೀವು ಪಡೆದುಕೊಳ್ತೀರಿ. ಉದ್ಯೋಗ ಮತ್ತು ವ್ಯಾಪಾರ ವಿಚಾರಗಳಿಗೆ ಬರೋದಾದರೆ ಈ ಮಕರ ರಾಶಿಯವರಿಗೆ ತಿಂಗಳ 2ನೇ ವಾರದಲ್ಲಿ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಅಥವಾ ಪ್ರತಿಸ್ಪರ್ಧಿಗಳಿಂದ ಭಾರೀ ಪೈಪೋಟಿ ಎದುರಾಗುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಕೆಲಸದ ವಿಚಾರದಲ್ಲೇ ಪೈಪೋಟಿ ಆಗುವಂಥದ್ದು. ಹಾಗೆ ಹಿರಿಯ ಅಧಿಕಾರಿಗಳ ಹಾಗೂ ಅನುಭವಿಗಳ ಮಾರ್ಗದರ್ಶನದಿಂದ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ತೀರಿ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ನೀವು ಪಾರಾಗೋದಕ್ಕೆ ನಿಮ್ಮ ಹಿರಿಯರ ಸಂಪೂರ್ಣ ಬೆಂಬಲ ನಿಮಗೆ ಸಿಗತ್ತೆ. ವ್ಯಾಪಾರದಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಹಿತೈಷಿಗಳೊಂದಿಗೆ ನೀವು ಆಲೋಚಿಸಿ, ಅಂದರೆ ನಿಮಗೆ ಯಾರು ಹಿತೈಷಿಗಳಿರ್ತಾರೆ ಅವರ ಜೊತೆಗೆ ಆಲೋಚನೆ ಮಾಡಿ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಕಲಾಕ್ಷೇತ್ರಕ್ಕೆ ನೋಡಿ, ತಿಂಗಳ ಉತ್ತರಾರ್ಧ ಅನ್ನುವಂಥದ್ದು ಮಾಧ್ಯಮ, ಚಲನಚಿತ್ರ ಮತ್ತು ಕಲಾರಂಗದಲ್ಲಿ ಇರುವಂಥವರಿಗೆ ಅತ್ಯಂತ ಲಾಭದಾಯಕವಾಗಿರುವಂತಹ ಒಂದು ತಿಂಗಳಾಗಿರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಮತ್ತು ಆಸ್ತಿ ವಿಚಾರಕ್ಕೆ ನೋಡೋದಾದರೆ ಆರಂಭದಲ್ಲಿ ಭೂಮಿ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತಹ ಹಳೆಯ ಗೊಂದಲಗಳೇನಾದರೂ ಇದ್ದರೆ ಪ್ರಭಾವಿ ವ್ಯಕ್ತಿಗಳ ಮಧ್ಯಸ್ಥಿಕೆಯಿಂದ ಬಗೆಹರಿಯುತ್ತೆ. ಅಂದರೆ ತಿಂಗಳ ಆರಂಭದಲ್ಲೇ, ಈಗ ಜುಲೈ ಏನು ಆರಂಭ ಆಗಿದೆ, ಈಗ ಆ ಪ್ರಕ್ರಿಯೆ ಶುರುವಾಗತ್ತೆ. ಏನಾದರೂ ವಿವಾದಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ. ಸಂಪತ್ತಿನ ಸ್ಥಾನದ ಮೇಲೆ ರಾಹು ಮತ್ತು ಕೇತುಗಳ ಪ್ರಭಾವ ಇರೋದರಿಂದ ಈ ಮಕರ ರಾಶಿಯವರಿಗೆ ಆದಾಯ ಬಂದಷ್ಟೇ ವೇಗವಾಗಿ ಖರ್ಚು ಆಗತ್ತೆ. ಎಷ್ಟು ದುಡಿತಾರೋ ಖರ್ಚು ಕೂಡ ಅಷ್ಟೇ ಇರುತ್ತೆ. ಜಾಗರೂಕತೆಯಿಂದ ಹೂಡಿಕೆಯನ್ನು ಮಾಡಬೇಕಾಗತ್ತೆ ಬಂದಂಥ ಆದಾಯವನ್ನು. ಇನ್ನು ಕೌಟುಂಬಿಕ ಮತ್ತು ವೈವಾಹಿಕ ಜೀವನವನ್ನು ನೋಡೋದಾದರೆ ಈ ತಿಂಗಳಲ್ಲಿ ಪತಿ ಪತ್ನಿಯರ ನಡುವೆ ಉತ್ತಮ ಬಾಂಧವ್ಯ ಇರುತ್ತೆ. ದಾಂಪತ್ಯ ಜೀವನ ಬಹಳ ಸುಖಮಯವಾಗಿರುತ್ತೆ. ಅರ್ಥ ಮಾಡ್ಕೊಳ್ತೀರಿ. ಹಾಗೆ ಯಾವುದೇ ಸಣ್ಣ ಪುಟ್ಟ ಕಲಹ ಬಂದರೂ ಕೂಡ ಅದನ್ನು ಮಾತಿನಲ್ಲಿ ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ. ಕುಟುಂಬದಲ್ಲಿ ಯಾವುದೇ ಹೊಸ ವಿವಾದಗಳು ಬರದೇ ಇದ್ದರೂ ಹಳೆಯ ಹಿಂದೆ ಏನಾದರೂ ಸಣ್ಣ ಪುಟ್ಟ ವಿವಾದಗಳು ಭಿನ್ನಾಭಿಪ್ರಾಯಗಳಿದ್ದರೆ ಅದೇ ಮುಂದುವರಿಯುತ್ತೆ. ಹೊಸದೇನು ಹುಟ್ಕೊಳ್ಳಲ್ಲ. ಮಾತು ಮತ್ತು ನಡವಳಿಕೆಯಲ್ಲಿ ಸ್ವಲ್ಪ ನಿಗಾ ಇಟ್ಕೊಂಡು ಕಂಟ್ರೋಲ್ ಇಟ್ಕೊಂಡಿದ್ದು ಹೋದರೆ ಬಹಳ ಒಳ್ಳೆಯದು. ಇನ್ನು ಪ್ರೇಮಿಗಳಿಗೆ ಈ ತಿಂಗಳು ಅಂದರೆ ಜುಲೈ ತಿಂಗಳು ಮಕರ ರಾಶಿಯ ಪ್ರೇಮಿಗಳಿಗೆ ಬಹಳ ಸ್ಥಿರವಾಗಿರುತ್ತೆ. ಸಂಗಾತಿಯೊಂದಿಗೆ ಸಂತೋಷದ ಕ್ಷಣವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗತ್ತೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ತಿಂಗಳ ಆರಂಭದಲ್ಲಿ, ಈಗ ಜುಲೈ ಆರಂಭದಲ್ಲಿ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಮಕರ ರಾಶಿಯ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ತಿಂಗಳ ಕೊನೆಯ ವಾರಗಳಲ್ಲಿ ಅಧ್ಯಯನದಿಂದ ಗಮನ ಬೇರೆಡೆಗೆ ಸರಿಯದಂತೆ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಮನಸ್ಸು ಕೆಡುವಂಥ ಸಾಧ್ಯತೆ ಇರುತ್ತೆ ಅಥವಾ ಕಾನ್ಸಂಟ್ರೇಷನ್ ಚೇಂಜ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಗಮನವನ್ನು ಓದಿನ ಕಡೆ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರ, ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ಅನುಗ್ರಹದಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ತಿಂಗಳ ಕೊನೆಯಲ್ಲಿ ಮಾನಸಿಕ ಒತ್ತಡ ನಿವಾರಿಸ್ಕೊಳ್ಳೋದಕ್ಕೆ ಸರಿಯಾದ ವಿಶ್ರಾಂತಿಯನ್ನು ನೀವು ಪಡ್ಕೋಬೇಕಾಗತ್ತೆ. ಒಂದಷ್ಟು ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಕೆಲಸದ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಒತ್ತಡ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಶ್ರಾಂತಿ ತೆಗೆದುಕೊಂಡ್ರೆ ಅಥವಾ ಎಲ್ಲಾದರೂ ಒಂದು ಸಣ್ಣ ಪ್ರಯಾಣ ಹೋದರೆ ನಿಮ್ಮ ಒಂದು ಒತ್ತಡ ಕಮ್ಮಿ ಮಾಡಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.